ಎಲ್ರಿಗೂ ನಮಸ್ಕಾರ. ಇದು ಒಂದು ಮೋಟಿವೇಶ್ನಲ್ ಸ್ಪೀಚ್ ವಿಡಿಯೋ ಆಗಿರುತ್ತೆ. ಮನೆಯಲ್ಲಿ ನಾವು ಏನು ಕೆಲಸ ಇಲ್ಲದೆ ಇರುವಾಗ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋದ್ರ ಬದಲು ಮನೇಲಿ ಒಂದು ಮಿಷಿನ್ ಇದ್ದು ಬರೀ ಸ್ಟಿಚ್ ಹಾಕೋದಕ್ಕೆ ಅಂತ ಇಟ್ಕೊಂಡಿದ್ರೆ ದಿನಕ್ಕೆ ಏನಿಲ್ಲ ಅಂದರೆ 200ರಿಂದ 300 ರೂಪಾಯಿನ ನಾವು ಅರ್ನ್ ಮಾಡ್ಬೋದಾಗಿರುತ್ತೆ. ಏನಪ್ಪ ಅಂದರೆ ನಿಮಗೆ ಬ್ಲೌಸ್ನೇ ಹೊಲಿಯೋದಕ್ಕೆ ಬರಬೇಕು ಅಥವಾ ಆ ಡ್ರೆಸ್ನೇ ಹೊಲಿಯೋದಕ್ಕೆ ಬರಬೇಕು, ಗೌನ್ ಹೊಲಿಯೋದಕ್ಕೆ ಬರೋಲ್ಲ, ಏನೂ ಬರೋಲ್ಲ ಅಂತ ಕೂತ್ಕೊಳ್ಳೋದಕ್ಕಿಂತ ಒಂದು ಮಿಷಿನ್ನ ತಂದು ಇಟ್ಕೊಂಡು ಅದನ್ನ ಸ್ಟಿಚ್ ಹಾಕೋದಕ್ಕೆ ಅಂತ ಕಲ್ತ್ಕೊಂಡ್ರೆ ಈಗ ಅಕ್ಕಪಕ್ಕದಲ್ಲಿ ನಾವೇನು ಅಕ್ಕಪಕ್ಕದಲ್ಲಿರೋರಿಗೆ ಗೊತ್ತಾದರೆ ನಮಗೆ ಈ ಥರ ಸ್ಟಿಚ್ ಹಾಕೋದಕ್ಕೆ ಬರುತ್ತೆ ಅಂತ ಅವರು ಡೈಲಿ ಯೂಸ್ ಮಾಡೋ ಡೈಲಿ ವೇರ್ ಬಟ್ಟೆಗಳಾಗಿರ್ಬೋದು, ನೈಟಿಗಳಾಗಿರ್ಬೋದು ಅಥವಾ ರೆಡಿ ಡ್ರೆಸ್ಗಳು ಏನಿರುತ್ತೆ ಅದು ಲೂಸ್ ಆಗಿರುತ್ತಲ್ಲ ಅದನ್ನೆಲ್ಲ ಫಿಟ್ ಮಾಡೋದಕ್ಕೆ ಅಂತ ಕೊಡ್ತಾರೆ. ಅದನ್ನು ನಾವು ಈಸ್ಕೊಂಡು ನಾವು ಸ್ಟಿಚ್ ಮಾಡಿಕೊಡೋದ್ರಿಂದ ನಮಗೆ ಡೈಲಿಗೆ ಏನಿಲ್ಲ ಅಂದರೆ 200-300 ರೂಪಾಯಿ ಅಂತೂ ಆರಾಮ್ಸೆ ನಾವು ಸಂಪಾದನೆನ ಮಾಡ್ಕೋಬೋದಾಗಿರುತ್ತೆ. ನಾವು ಯಾವುದೇ ಕೆಲಸ ಆಗಿರ್ಬೋದು ಆ ಕೆಲಸನ ಸಕ್ಸಸ್ ಆಗೋಕ್ಕೆ ಒಂದಿಷ್ಟು ಟೈಮ್ ಅಂತ ಹಿಡಿಯುತ್ತೆ. ಆ ಟೈಮಲ್ಲಿ ನಾವು ಆದಷ್ಟು ತಾಳ್ಮೆಯಿಂದ ಇರೋದು ಬಹಳ ಮುಖ್ಯ ಆಗುತ್ತೆ. ಸುಮ್ಮನೆ ಕೂತಷ್ಟು ಬೇಡದೇ ಇರೋ ಆಲೋಚನೆಗಳು, ನೆಗೆಟಿವ್ ಥಾಟ್ಸ್ ಅನ್ನೋದು ನಮ್ಮ ತಲೆಗೆ ಬಹಳ ಬೇಗ ಹೋಗ್ಬಿಡುತ್ತೆ. ನಾವು ಯಾವಾಗಲೂ ಕೆಲಸ ಮಾಡಿಕೊಂಡು ಇರೋದ್ರಿಂದ ನಮಗೆ ಯಾವಾಗ ಬೇಡದೇ ಇರೋ ಆಲೋಚನೆಗಳು ಯಾವುದೂ ನಮ್ಮ ಹತ್ರ ಸುಳಿಯೋಲ್ಲ. ನಾವು ಕೆಲಸ ಮಾಡ್ತಾ ಇರುವಷ್ಟು ನಾವು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರ್ಬೋದು. ಮತ್ತು ನಮ್ಗೆ ಕೆಲಸ ಮಾಡೋದ್ರಿಂದ ನಮ್ಮ ಕೈಯಲ್ಲಿ ಒಂದು 4 ಕಾಸು ಅನ್ನೋದು ಓಡಾಡ್ತಾ ಇರುತ್ತೆ. ಇದರಿಂದ ನಮಗೆ ಅವಶ್ಯಕತೆ ಇರೋವಂಥದ್ದನ್ನು ನಾವೇ ತೊಗೋಬೋದು. ಈ ಪ್ರತಿಯೊಂದಕ್ಕೂ ಗಂಡನ ಹತ್ರ ಆಗಿರ್ಬೋದು ಅಥವಾ ಅಪ್ಪ ಅಮ್ಮನ ಹತ್ರ ಆಗಿರ್ಬೋದು, ಎಲ್ಲದಕ್ಕೂ ಅವ್ರ ಮೇಲೆ ಡಿಪೆಂಡ್ ಆಗೋದಕ್ಕಿಂತ ನಮಗೆ ಏನು ಅವಶ್ಯಕತೆ ಇರುತ್ತೆ, ನಮಗೇನು ನೀಡ್ಸ್ ಇರುತ್ತೆ ಅದನ್ನು ನಾವು ಕಷ್ಟಪಟ್ಟು ದುಡ್ಡಿಂದ ನಾವು ಕಂಪ್ಲೀಟ್ ಮಾಡ್ಕೊತಿದ್ದೀವಿ ಅನ್ನೋ ಒಂದು ಆತ್ಮವಿಶ್ವಾಸ ನಮ್ಮಲ್ಲಿರುತ್ತೆ. ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕಿಂತ ನಮ್ಮ ಕೈಯಲ್ಲಿ ಎಷ್ಟು ಕೆಲಸ ಆಗುತ್ತೋ ಅಷ್ಟನ್ನು ಮಾಡಿಕೊಂಡು ಹೋಗೋದು ಎಸ್ಪೆಷಲಿ ಹೆಣ್ಮಕ್ಳಿಗಂತೂ ತುಂಬ ಉಪಯೋಗ ಆಗುತ್ತೆ. ಅದರಲ್ಲೂ ಹೌಸ್ ವೈಫ್ಗಳಿಗೆ ಬೆಳಿಗ್ಗೆ ಎದ್ದು ಗಂಡ ಕೆಲ್ಸಕ್ಕೆ ಹೋಗ್ತಾನೆ ಮತ್ತು ಮಕ್ಳುಗಳು ಸ್ಕೂಲ್ಗೆ ಹೋಗ್ತಾರೆ ಅಂತ ಹೋದ್ಮೇಲೆ ನಮಗೇನು ಕೆಲಸ ಇರೋಲ್ಲ ಅನ್ನೋ ಹೌಸ್ ವೈಫ್ಗಳಿಗೆ ಯಾವ ಕೆಲಸ ಬರೀ ಸ್ಟಿಚಿಂಗ್ ಅಂತಲೇ ಅಲ್ಲ, ನಮಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೆ ಆ ಕೆಲಸನ ಮಾಡಿಕೊಂಡು ಉಳಿದಿರೋ ಟೈಮಲ್ಲಿ ನಾವು ಆದಷ್ಟು ಕೆಲಸ ಮಾಡಿಕೊಂಡು 4 ಕಾಸು ಸಂಪಾದನೆ ಮಾಡೋದ್ರಿಂದ ಮನೆಗೂ ಉಪಯೋಗ ಆಗುತ್ತೆ, ನಮ್ಮ ಮೈಂಡು ಫ್ರೀ ಆಗುತ್ತೆ ಮತ್ತು ನಮಗೂ ಮುಂದೆ ಏನು ಮಾಡ್ಬೋದು ಅನ್ನೋ ಯೋಚನೆ ಬಂದಿರುತ್ತೆ. ಯಾವಾಗಲೂ ಮನೆ ಕೆಲಸನೇ ಮಾಡಿಕೊಂಡು ಕಾಲ ಕಳ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಆದಷ್ಟು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನ ಅರ್ನಿಂಗ್ಸ್ನ ಮಾಡ್ಕೊಂಡು ಇಟ್ಕೊಳ್ಳೋದು ಫ್ಯೂಚರ್ಗೂ ತುಂಬ ಯೂಸ್ ಆಗುತ್ತೆ. ಯಾವುದೇ ಅಂತ ಈ ಕೆಲಸ ಆ ಕೆಲಸ ಅಂತಲ್ಲ, ಯಾವ ಕೆಲಸನೂ ಕೀಳಾಗಿರೋದಿಲ್ಲ, ಯಾವ ಕೆಲಸನೂ ಮೇಲಾಗಿರೋದಿಲ್ಲ. ನಾವು ಯಾವ ಕೆಲಸನ ಮಾಡ್ತಾಯಿದ್ದೀವಿ ಆ ಕೆಲಸನ ಆದಷ್ಟು ಶ್ರದ್ಧೆಯಿಂದ ಮಾಡ್ಕೊಂಡು ಹೋಗೋದ್ರಿಂದ ದೇವರು ಸಹ ನಮಗೆ ಹಿಂದೆ ಬೆಂಬಲವಾಗಿ ನಿಲ್ತಾರೆ ಅನ್ನೋದು ನನ್ನ ನಂಬಿಕೆ. ನಾವು ಮಾಡೋ ಕೆಲಸದಲ್ಲೇ ಶ್ರದ್ಧೆನ ಇಟ್ಬಿಟ್ಟು ಆದಷ್ಟು ನಾವು ಧೈರ್ಯವಾಗಿ ಮುನ್ನುಗ್ಗೋದ್ರಿಂದ ಯಾವುದೇ ಕೆಲಸ ಆಗಲಿ ಕೈ ಹಿಡಿಯುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾನು ಮಾತಾಡಿರೋದ್ರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಮತ್ತು ನಾನು ಮಾತಾಡಿರೋದು ಏನಾದರೂ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮಗೆ ತುಂಬಾ ಸಪೋರ್ಟ್ ಆಗುತ್ತೆ. ನಾವು ಫ್ಯೂಚರಲ್ಲಿ ಬೇರೆ ಬೇರೆ ವೀಡಿಯೋಸ್ನ ಮಾಡೋದಕ್ಕೆ ಎಂಕರೇಜ್ ಮಾಡಿದಂಗೆ ಅನಿಸುತ್ತೆ. ಮತ್ತು ವೀಡಿಯೋಸ್ಗಳಿಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ. ಇನ್ನಷ್ಟು ವೀಡಿಯೋಸ್ನ ಮಾಡೋದಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.